ಎಲ್ಲರಿಗೂ ನಮಸ್ಕಾರ. ಇವತ್ತು 10 ನಿಮಿಷದಲ್ಲೇ ರೆಡಿಯಾಗೋ ಮಂಡಕ್ಕಿ ಒಗ್ಗರಣೆ ಮಾಡೋಣ. ಇದಕ್ಕೆ ಚುರುಮುರಿ ಚೂಡ ಅಂತಲೂ ಕರೀತಾರೆ. ಸಂಜೆ ಟೀ ಅಥವಾ ಕಾಫಿಗೆ ಹೇಳ್ಸಿ ಮಾಡಿಸಿದ್ದು. ನಮ್ಮನೇಲಿ ಇದು ಅಥವಾ ಅವಲಕ್ಕಿ ಚೂಡ ಇದ್ದೇ ಇರುತ್ತೆ. ಮಕ್ಕಳಿಗೂ ತುಂಬಾ ಇಷ್ಟ. ನಾನಿಲ್ಲಿ ಸಪ್ಪೆ ಪುರಿಲಿ ಮಾಡ್ತಿದ್ದೀನಿ. ಬೇಕಾದರೆ ಉಪ್ಪು ಪುರಿಯಲ್ಲೂ ಕೂಡ ಮಾಡ್ಬೋದು. ಬನ್ನಿ ಹಾಗಾದರೆ ಬೇಗ ಮಾಡೋಣ. ಬಾಣಲೆಗೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ. ಎಣ್ಣೆ ಕಾದ್ಮೇಲೆ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕಿ. ಸಾಸಿವೆ ಸ್ವಲ್ಪ ಸಿಡಿದ್ಮೇಲೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿ. ಇವೆರಡು ಸ್ವಲ್ಪನೇ ಹಾಕಿದರೆ ಸಾಕು. ಯಾಕಂದರೆ ಮಂಡಕ್ಕಿನ ಬಾಕ್ಸ್ನಲ್ಲಿ ಹಾಕಿಟ್ರ ಮೇಲೆ ಈ ಒಗ್ಗರಣೆ ಬುಡದಲ್ಲಿ ಹೋಗಿ ಕುತ್ಕೊಳ್ಳುತ್ತೆ. ಆದ್ದರಿಂದ ಸಾಸಿವೆ ಮತ್ತು ಜೀರಿಗೆ ಇಷ್ಟೇ ಹಾಕಿದರೆ ಸಾಕು. ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಹುರಿದ ಮೇಲೆ 8ರಿಂದ 10 ಕರಿಬೇವು ಹಾಕಿ ಮಿಕ್ಸ್ ಮಾಡಿ. 4 ಟೇಬಲ್ ಸ್ಪೂನಷ್ಟು ಕಡಲೆಬೀಜ ಹಾಕಿ ಕೈ ಆಡಿಸಿ. ಕಡಲೆಬೀಜ ಹುರಿದು ಸ್ವಲ್ಪ ಕೆಂಪಗಾಗಬೇಕು. ಇಷ್ಟ ಆದಮೇಲೆ 3 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ ಹಾಕಿ ಮಿಕ್ಸ್ ಮಾಡಿ. ಕಡಲೆಬೀಜ ಮತ್ತು ಹುರ್ಗಡ್ಲೆ ಹೆಚ್ಚು ಕಡಿಮೆ ಹಾಕ್ಬೋದು. ಇವೆರಡೂ ಚೆನ್ನಾಗಿ ಹುರಿದು ಕಡಲೆಬೀಜ ಸ್ವಲ್ಪ ಕೆಂಪಗಾದ್ಮೇಲೆ 1/4 ಟೀ ಸ್ಪೂನಷ್ಟು ಅರಿಶಿನ, 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 4ರಿಂದ 5 ಚಿಟಿಕೆ ಇಂಗು ಹಾಕಿ ಮಿಕ್ಸ್ ಮಾಡಿದ ಮೇಲೆ ಸ್ಟವ್ ಆಫ್ ಮಾಡಿ. ಅರಿಶಿನ ಮತ್ತು ಖಾರದ ಪುಡಿ ಹಾಕಿದ ತಕ್ಷಣ ಸ್ಟವ್ ಆಫ್ ಮಾಡಲಿಲ್ಲ ಅಂದರೆ ಪುಡಿಗಳು ಕಪ್ಪಗಾಗುತ್ತೆ. 3/4 ಟೀ ಸ್ಪೂನಷ್ಟು ಉಪ್ಪು ಹಾಕಿ ಒಂದ್ಸಲ ಕೈ ಆಡಿಸಿ. 10 ಕಪ್ನಷ್ಟು ಸಪ್ಪೆ ಪುರಿ ಅಥವಾ ಮಂಡಕ್ಕಿ ಹಾಕಿ ಮಿಕ್ಸ್ ಮಾಡಿ. ನಾನಿಲ್ಲಿ ಮೆಜರಿಂಗ್ ಕಪ್ನಲ್ಲಿ ಅಳತೆ ಮಾಡಿ ಹಾಕಿದ್ದೀನಿ. ಈ ಥರ 2 ಸೌಟ್ನಲ್ಲಿ ಮಿಕ್ಸ್ ಮಾಡಬೇಕು. ನೀವೇನಾದರೂ ಉಪ್ಪು ಪುರಿಯಲ್ಲಿ ಒಗ್ಗರಣೆ ಹಾಕೋದಾದರೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ಮಂಡಕ್ಕಿಯಲ್ಲಿರೋ ಉಪ್ಪೇ ಸಾಕಾಗುತ್ತೆ. ಒಂದ್ಸಲ ಎಲ್ಲ ಸರಿಯಾಗಿ ಮಿಕ್ಸ್ ಆದಮೇಲೆ ಸ್ಟವ್ ಆನ್ ಮಾಡಿ. ಮಂಡಕ್ಕಿ ಹಾಕಿ ಮಿಕ್ಸ್ ಆದಮೇಲೆ ಸ್ಟವ್ ಆನ್ ಮಾಡಿ ಸಣ್ಣ ಉರಿಯಲ್ಲಿಟ್ಟು ಮಿಕ್ಸ್ ಮಾಡಿದರೆ ಮಂಡಕ್ಕಿ ಗರ್ಗರಿ ಆಗುತ್ತೆ. 2 ನಿಮಿಷ ಮಿಕ್ಸ್ ಮಾಡಿದ ಮೇಲೆ 1 ಟೇಬಲ್ ಸ್ಪೂನಷ್ಟು ಪುಡಿ ಸಕ್ಕರೆ, ಅರ್ಧ ಟೇಬಲ್ ಸ್ಪೂನ್ನಷ್ಟು ಹುರ್ಗಡ್ಲೆ ಪುಡಿ ಹಾಕಿ ಮಿಕ್ಸ್ ಮಾಡಿ. ಹುರ್ಗಡ್ಲೆ ಪುಡಿ ಹಾಕಿದರೆ ರುಚಿಯಾಗಿರುತ್ತೆ. ಹಾಗೆ ಎಣ್ಣೆ ಅಂಶ ಇದ್ದರೆ ಸ್ವಲ್ಪ ಹೀರ್ಕೊಳ್ಳುತ್ತೆ. ಇವೆರಡೂ ಹಾಕಿದ ಮೇಲೆ ಸಣ್ಣ ಉರಿಯಲ್ಲಿಟ್ಟು 2 ನಿಮಿಷ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? 10 ನಿಮಿಷದಲ್ಲೇ ಮಾಡ್ಬೋದು. ಮಂಡಕ್ಕಿ ಒಗ್ಗರಣೆ ತಣ್ಣಗಾದ್ಮೇಲೆ ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿಟ್ರೆ ಗರ್ಗರಿಯಾಗಿರುತ್ತೆ. ಏನಿಲ್ಲ ಅಂದರೂ 15ರಿಂದ 20 ದಿನ ಇಟ್ಟು ತಿನ್ಬೋದು. ನೋಡಿ ಎಷ್ಟು ಗರ್ಗರಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗೆ ಈಸಿಯಾಗಿ ಮಂಡಕ್ಕಿ ಒಗ್ಗರಣೆ ಮಾಡೋದು ಅಂತ. ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.